ಡೈಲಿ ಬಿಹಾರ ವಿಧಾನಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಖಾಸಗಿ ಸಂಸ್ಥೆಗಳಿಗೆ ಪತ್ರ ಬರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಲ್ಲಿ ವಾಸಿಸುವಂತಹ ಬಿಹಾರಿಗಳಿಗೆ ರಜೆ ನೀಡಿ ವೇತನ ಸಹಿತ 3 ದಿನ ರಜೆ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಮತದಾನ ಇದೆಯಲ್ಲ, ಹೀಗಾಗಿ ಕೂಲಿ ಇನ್ನಿತರೆ ಕೆಲಸಕ್ಕೆ ಅಂತ ಬೆಂಗಳೂರಿನಲ್ಲಿ ಬಿಹಾರಿಗರಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಬಿಹಾರಿಗಳನ್ನ ಭೇಟಿಯಾಗಿದ್ರು, ಮಾತನಾಡಿಸ್ಕೊಂಡು ಬಂದಿದ್ರು. ಸದ್ಯ 6ನೇ ತಾರೀಕು 11ನೇ ತಾರೀಕು ಬಿಹಾರದಲ್ಲಿ 2 ಹಂತದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಇದೇ ತಿಂಗಳು ಅವರಿಗೆ 3 ದಿನಗಳ ಕಾಲ ರಜೆಯನ್ನ ಕೊಡಿ. ಅವರು ಊರಿಗೆ ಹೋಗ್ಬೇಕು, ಬಿಹಾರಕ್ಕೆ ಹೋಗ್ಬೇಕು, ಮತದಾನ ಮಾಡಿ ವಾಪಸ್ ಆಗ್ಬೇಕು. ಹೀಗಾಗಿ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಇರ್ಬೋದು, ಅಥವಾ ದಿನಗೂಲಿಗೆ ಅಂತ ಇಲ್ಲಿ ಬಂದಿರುವಂತವ್ರು ಇರ್ಬೋದು, ಅಂತವ್ರೆಲ್ರಿಗೂ ಕೂಡ 3 ದಿನ ರಜೆ ಕೊಡಬೇಕು ಅಂತೇಳಿ ಆ ಸಂಸ್ಥೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ರವನ್ನ ಬರೆಯೋದ್ರ ಮೂಲಕ ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಅವರಿಗೆ 3 ದಿನ ರಜೆ ಕೊಟ್ಟರೆ ಅವರು ವಾಪಸ್ ಬಿಹಾರಕ್ಕೆ ಹೋಗಿ ಮತದಾನ ಮಾಡಿಕೊಂಡು ಮತ್ತೆ ವಾಪಸ್ ಆಗ್ತಾರೆ ಅನ್ನುವಂಥ ಕಾರಣಕ್ಕೆ ಯಾರು ಕೂಡ ಮತದಾನದಿಂದ ತಪ್ಪಿಸಿಕೊಳ್ಬಾರ್ದು. ಮತದಾನ ಪ್ರತಿಯೊಬ್ಬರ ಹಕ್ಕು. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಹೌದು. ಈಗ ಬಿಹಾರದಲ್ಲೂ ಕೂಡ ಕಾಂಗ್ರೆಸ್ ಆರ್ಜೆಡಿ ಜೊತೆಗೆ ಸೇರ್ಕೊಂಡಿದೆ. ಹೀಗಾಗಿ ಅಲ್ಲಿ ಕೂಡ ಕಾಂಗ್ರೆಸ್ ಗೆಲ್ಲಬೇಕು, ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಚಾರ ಮಾಡ್ತಿದ್ದಾರೆ. ಅದರ ನಿಟ್ಟಿನಲ್ಲೂ ಕೂಡ ಬಿಹಾರದಲ್ಲಿ ಮತದಾನ ಹೆಚ್ಚಾದಷ್ಟು ಪಕ್ಷಗಳಿಗೇನೆ ಲಾಭ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಅದು ಕೂಡ ವೇತನ ಸಹಿತ, ಅದು ಅವರಿಗೆ ಕೊಡುವಂಥ ಸ್ಯಾಲ್ರಿ ಏನಿದೆ ಅದರ ಸಮೇತನೇ 3 ದಿನ ರಜೆಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ.